ಹಮ್ಮಿಕೊಂಡಿದ್ದಾರೆ. ಇದಕ್ಕೆ ಸಹಕರಿಸುವ ಸಂಘ ಸಂಸ್ಥೆಗಳಲ್ಲಿ ಲಯನ್ಸ್ ಕ್ಲಬ್ ವಿಟ್ಲ, ಲಯನ್ಸ್ ಕ್ಲಬ್ ವಿಟ್ಲ ಸಿಟಿ, JCI ವಿಟ್ಲ, ಬಿಲ್ಲವ ಸೇವಾ ನಡೆಯಲಿಕ್ಕೆ ಉಂಟು. ಈ ಒಂದು ಕಾರ್ಯಕ್ರಮದ ಉದ್ಘಾಟನೆಯನ್ನು ಮಾಡಲಿಕ್ಕಿದ್ದಾರೆ ನಮ್ಮ ಲಯನ್ಸ್ನವರು. ಹಾಗೆ ರಾಮಕೃಷ್ಣ ಪ್ರೌಢಶಾಲೆಯ ನನ್ನ ಒಂದು ಮಾರ್ಗದರ್ಶಕರು ಆಗಿರುವಂತಹ ಕಾವು ಹೇಮನಾಥ್ ಶೆಟ್ಟಿ ಅವರು ಬಂದಿದ್ದಾರೆ. ಅವರಿಗೆ ನಿಮ್ಮೆಲ್ಲರ ಪರವಾಗಿ ಹಾರ್ದಿಕವಾದ ಸ್ವಾಗತವನ್ನು ಬಯಸ್ತಾ ಇದ್ದೇನೆ. ಹಾಗೆ ಇನ್ನೋರ್ವ ಅತಿಥಿ ನಮ್ಮವರೇ ಆಗಿರುವ ಲಯನ್ಸ್ ಕ್ಲಬ್ಬಿನ ಮಾಜಿ ರಾಜ್ಯಪಾಲರಾಗಿರುವಂತಹ ಲಯನ್ ಡಾಕ್ಟರ್ ಡಿ ಪ್ರಕಾಶ್ ಅವರು ಸುರಕ್ಷಾ ಹೆಲ್ತ್ ಸೆಂಟರ್ ಅನ್ನು ಇಟ್ಕೊಂಡು ವಿಟ್ಲದಲ್ಲಿ ಇದನ್ನು ಶಾಪ್ ನಡೆಸ್ತಾ ಇದ್ದಾರೆ. ಇವರೆಲ್ಲರಿಗೂ ಚಿರಪರಿಚಿತರು. ಮನಸಾರೆ ಪ್ರಾರ್ಥಿಸಿಕೊಳ್ಳುತ್ತಾ, ವಿಶೇಷವಾಗಿ ವಿಟ್ಲ ಈ ಒಂದು ಪ್ರದೇಶದಲ್ಲಿ ಹಲಸು ಮತ್ತು ಮಾವು ಜೊತೆಯಾಗಿ ಅನೇಕ ವಿಭಿನ್ನ ವಸ್ತುಗಳ ಈ ಜೋಡಣೆಯ ಮೇಳದ ಉದ್ಘಾಟನಾ ಕಾರ್ಯಕ್ರಮದಲ್ಲಿ ಉಪಸ್ಥಿತರಿರುವಂಥ ನಮ್ಮೆಲ್ಲರ ಆತ್ಮೀಯರು, ನಿಕಟಪೂರ್ವ ಮಾಜಿ ಲಯನ್ಸ್ನ ರಾಜ್ಯಪಾಲರಾಗಿ ನಮ್ಮೆಲ್ಲರ ಮೆಚ್ಚುಗೆಗೆ ಪಾತ್ರರಾದಂಥ ಡಾಕ್ಟರ್ ಡಿ ಪ್ರಕಾಶ್ ಅವರೇ, ನಮ್ಮನ್ನು ಈ ಒಂದು ಕಾರ್ಯಕ್ರಮದಲ್ಲಿ ಜೋಡಿಸುವುದರ ಮೂಲಕ ನಿಮ್ಮ ಸಂಬಂಧವನ್ನು ಗಟ್ಟಿಗೊಳಿಸುವ ನಿಟ್ಟಿನಲ್ಲಿ ಸುದರ್ಶನ್ ಪಡಿಯಾರ್ ಅವರು ನಮ್ಮ ಲಯನ್ಸ್ನಲ್ಲಿ ಜಿಲ್ಲಾ ಮಟ್ಟದ ಅನೇಕ ಹುದ್ದೆಗಳನ್ನು ನಿರ್ವಹಿಸುವುದಲ್ಲದೆ ಈ ಭಾಗದ ಉದ್ಯಮಿಗಳು, ಎಲ್ಲರ ಚಿರಪರಿಚಿತ ಸಮಾಜ ಸೇವಕರು ಆದಂಥ ಸುದರ್ಶನ್ ಪಡಿಯಾರ್ ಅವರೇ, ದಿನಕರ್ ಆಳ್ವಾರವರೇ ಮತ್ತು ಈ ರಾಜೇಶ್ ಪ್ರಭು ಅವರೇ ಮತ್ತು ಈ ಸಂಘಟನೆಗೆ ಸಂಬಂಧಪಟ್ಟಂಥ ಎಲ್ಲ ಯುವ ಮುಖಂಡರುಗಳೇ, ಬಂದಿರುವಂಥ ಬಂಧುಗಳೇ, ಭಗಿನಿಯರೇ, ವ್ಯಾಪಾರಸ್ಥರೇ, ಗ್ರಾಹಕರೇ, ಎಲ್ಲರಿಗೂ ವಿಶೇಷವಾಗಿ ಅಭಿನಂದನೆಗಳನ್ನು ಸಲ್ಲಿಸುತ್ತಾ, ವಿಟ್ಲ ಉಪ್ಪಿನಂಗಡಿಯವರು ವಿಟ್ಲದಲ್ಲಿ ಬಂದು ಇಂಥ ಒಂದು ಮೇಳವನ್ನು ಮಾಡ್ತಾರೆ ಅಂತ ಹೇಳುವಾಗ ಭಾಳ ಸಂತೋಷ ಆಗ್ತಾ ಇದೆ. ಉಪ್ಪಿನಂಗಡಿಗೂ ವಿಟ್ಲಕ್ಕೂ ಒಂದು ರೀತಿಯ ಅನ್ಯೋನ್ಯವಾದ ಸಂಬಂಧ ಇದೆ. ಎರಡೂ ಪ್ರದೇಶಗಳು ಪುತ್ತೂರು ವಿಧಾನಸಭಾ ಕ್ಷೇತ್ರಕ್ಕೆ ಸೇರಿದ್ರು. ಎರಡೂ ಪುತ್ತೂರನ್ನು ಬಿಟ್ಟರೆ ಎರಡೂ ಕಡೆಗಳಲ್ಲೂ ಸಹ ಒಂದು ದೊಡ್ಡ ಪಟ್ಟಣಗಳಾಗಿ ಬೆಳೆಯುವಂಥ ಪ್ರದೇಶಗಳು ಉಪ್ಪಿನಂಗಡಿ ಮತ್ತೊಂದು ವಿಟ್ಲ. ಈ ಎರಡೂ ಪ್ರದೇಶಗಳನ್ನು ಜೋಡಿಸುವಂಥ ಒಂದು ಪ್ರಯತ್ನದಲ್ಲಿ ಇವತ್ತು ಉಪ್ಪಿನಂಗಡಿಯವರು ಬಂದು ವಿಟ್ಲದಲ್ಲಿ ಯಶಸ್ವಿಯಾದ ಹಲಸು ಮತ್ತು ಮಾವು ಮತ್ತಿತರ ಅನೇಕ ವಸ್ತುಗಳ ಜೋಡಣೆಯ ಒಂದು ಮೇಳವನ್ನು ನಡೆಸ್ತಾ ಇದ್ದಾರೆ. ನಾನು ಬಹಳ ಪ್ರೀತಿಯಿಂದ, ಸಂತೋಷದಿಂದ ಇದರ ಉದ್ಘಾಟನೆಯನ್ನು ನೆರವೇರಿಸ್ತಾ ಇದ್ದೇನೆ. ವಿಶೇಷವಾಗಿ ನನ್ನ ಮೇಲೆ ಪ್ರೀತಿ ಇಟ್ಟು ಇಷ್ಟ 16 ಅನೇಕ ಮೇಳಗಳಿರ್ಬೋದು ಅಥವಾ ಮಳಿಗೆಗಳಿರ್ಬೋದು, ಇದರ ಉದ್ಘಾಟನೆಯನ್ನು ನೆರವೇರಿಸುವಾಗ ನಮಗೊಂದು ರೀತಿಯ ಭಯ ಇರ್ತದೆ. ನಾವು ಉದ್ಘಾಟನೆ ಮಾಡಿದ ಮೇಳ ಅತ್ಯಂತ ಯಶಸ್ವಿಯಾಗಿ ಆಗಬೇಕು, ಬಹಳ ಒಳ್ಳೆಯ ವ್ಯಾಪಾರ ಆಗಬೇಕು, ಎಲ್ರಿಗೂ ಪ್ರಯೋಜನ ಆಗಬೇಕು, ಗ್ರಾಹಕರಿಗೆ ಕಡಿಮೆ ಬೆಲೆಗೆ ಒಳ್ಳೆಯ ವಸ್ತುವನ್ನು ಒಂದೆಡೆ ಸಿಗುವಂಥ ವ್ಯವಸ್ಥೆಗಳಾಗಬೇಕು ಅಂತ ಹೇಳುವಂಥದ್ದು ಗ್ರಾಹಕರ ಬೇಡಿಕೆ ಆಗಿದ್ದರೆ, ಮಾರಾಟ ಮಾಡುವವರಿಗೆ ನಮ್ಮ ವಸ್ತು ಒಳ್ಳೆಯದಿದೆ, ಆ ವಸ್ತುವನ್ನು ಒಳ್ಳೆಯ ಗ್ರಾಹಕರ ಮೂಲಕ ನಮಗೆ ಆದಾಯ ಬರುವ ರೀತಿಯಲ್ಲಿ ಮಾರಾಟ ಮಾಡಬೇಕು ಅಂತ ಹೇಳುವ ಮನಸ್ಸಿರ್ತದೆ. ಈ ಎರಡೂ ಒಂದು ರೀತಿಯ ಅನ್ಯೋನ್ಯವಾಗಿ ಒಳ್ಳೆಯ ರೀತಿಯಲ್ಲಿ ಬೆಳೆದರೆ ಮಾತ್ರ ಆ ಮೇಳ ಯಶಸ್ವಿ ಆಯಿತು ಅಂತೇಳಿ ನಾವು ಭಾವಿಸಬಹುದು.
ವಿಶೇಷವಾಗಿ ಹಲಸು ಅಂತ ಹೇಳಿದರೆ ಇವತ್ತು ಬಹಳ ದೊಡ್ಡ ಮಟ್ಟದಲ್ಲಿ ಹಲಸಿಗೆ ಬಹಳ ಬೇಡಿಕೆ ಇರುವಂಥ ಒಂದು ವಸ್ತು. ಈ ವರ್ಷವಂತೂ ಹಲಸಿನಕಾಯಿ ಹಣ್ಣು ಬಹಳ ಸಿಗ್ತಾ ಇದೆ. ಅಂದರೆ ಅದರ ಬೇಡಿಕೆಗೆ ಪೂರಕವಾಗಿ ಅದಕ್ಕಿಂತಲೂ ಹೆಚ್ಚು ಇವತ್ತು ಅದು ಬೆಳೀತಾ ಇದೆ. ನಾವು ಅನೇಕ ಗ್ರಾಮಾಂತರ ಪ್ರದೇಶಗಳಲ್ಲಿ ಕೃಷಿಕರಲ್ಲಿ ಹಲಸಿನ ಹಣ್ಣಿಗೆ ಈ ಬಾರಿ ಬೇಡಿಕೆ ಇಲ್ಲದಂಥ ಪರಿಸ್ಥಿತಿ ಆಗಿದೆ. ಯಾಕಂತ ಹೇಳಿದರೆ ಈ ಬಾರಿ ಕ್ರಾಪ್ ಹೆಚ್ಚು ಮತ್ತು ಅದರಿಂದ ಬೇರೆ ಬೇರೆ ಹಿಂದೆ ನಾವು ಎರಡು ಮೂರು ವಿಧದ ಹಲಸುಗಳಿದ್ದರೆ ಈಗ ಅದರಲ್ಲಿ ಬಹಳ ಹಲಸುಗಳನ್ನು ನಾವು ಕಾಣ್ತಾ ಇದ್ದೇವೆ, ಹಲಸಿನ ಹಣ್ಣನ್ನು ಕಾಣ್ತಾ ಇದ್ದೇವೆ. ಅದರಲ್ಲಿ ವಿವಿಧ ಖಾದ್ಯಗಳನ್ನು ಮಾಡಲಿಕ್ಕೆ ಸಾಧ್ಯತೆಗಳಾಗ್ತದೆ. ಅದರ ರುಚಿಯೇ ಬೇರೆ, ಅದನ್ನು ಒಮ್ಮೆ ತಿಂದವರು ಮತ್ತೆ ಬಿಡಲಿಕ್ಕಿಲ್ಲ ಅಂತ ಒಂದು ಟೇಸ್ಟ್ ಇರುವಂಥದ್ದು ಹಲಸಿನ ಹಣ್ಣು. ಆ ಹಲಸಿನ ಹಣ್ಣಿನಲ್ಲಿ ರೈತರು ಬಹಳ ವಿಭಿನ್ನವಾದ ಬೆಳೆಯನ್ನು ಅದನ್ನು ಬೆಳೆಯುವುದರ ಮೂಲಕ ಅದರ ಬೇಡಿಕೆಗೆ ತಕ್ಕಂತೆ ಪೂರೈಸುವಂಥ ವ್ಯವಸ್ಥೆಗಳು ಆಗ್ತಾ ಇದೆ. ನಾನು ಇವತ್ತು ಅದನ್ನು ಇಲ್ಲಿ ವಿಟ್ಲ ಈ ಪ್ರದೇಶದಲ್ಲಿ ಬಹಳ ಧೈರ್ಯದಿಂದ ಇದರ ಸಂಘಟಕರು ಮಾಡಿದ್ದಾರೆ ಅಂತ ಹೇಳುವಾಗ ಖುಷಿಯಾಯಿತು. ಬಹಳ ನಾನು ಬರುವಾಗ ಗಮನಿಸಿದೆ, ಬಹಳಷ್ಟು ಹಲಸಿನ ಹಣ್ಣುಗಳು, ಮಾವಿನ ಹಣ್ಣುಗಳನ್ನು ಮತ್ತು ಬೇರೆ ಬೇರೆ ವಿಭಿನ್ನ ವಸ್ತುಗಳು ನಮಗೆಲ್ಲ ಕೆಲವೊಂದು ಅನಿವಾರ್ಯವಾಗಿ ಸಿಗುವಂಥ ವಸ್ತುಗಳನ್ನೆಲ್ಲ ಇಲ್ಲಿ ಜೋಡಿಸಲಾಗಿದೆ. ಈ ಎಲ್ಲ ಈ ಭಾಗದ ವಿಶ್ವದ ಜನರನ್ನು ನಂಬಿಕೊಂಡು ಈ ಎಲ್ಲ ವ್ಯಾಪಾರಸ್ಥರು ಇಲ್ಲಿ ಬಂದಿರ್ತಾರೆ. ಬೇರೆ ಬೇರೆ ವಸ್ತುಗಳಿದೆ ನಮ್ಮ ಹತ್ರ, ಬೇರೆ ಬೇರೆ ಕೆಲವೊಂದು ನಮ್ಮ ಗಮನದಲ್ಲಿ ಗೊತ್ತಿಲ್ಲದ್ದು, ನಾವು ಸಾಮಾನ್ಯವಾಗಿ ನೋಡದಂಥ ವಸ್ತುಗಳು, ಸಾಮಾನ್ಯವಾಗಿ ದಿನನಿತ್ಯ ಪ್ರತಿನಿತ್ಯ ಪ್ರತಿಯೊಬ್ಬರಿಗೂ ಬೇಕಾಗುವಂಥ ಅನೇಕ ವಸ್ತುಗಳು ಇಲ್ಲಿ ಜೋಡಿಸಲ್ಪಟ್ಟಿದೆ. ಇದನ್ನೆಲ್ಲ ಅವರಲ್ಲಿ ಬಂದು ಕೇಳಿ ಅವರನ್ನು ಜೋಡಿಸಿದ ರೀತಿಯನ್ನು ನೋಡಿ ನಾವು ಅವರಲ್ಲಿ ಕೇಳ್ತೇವೆ, ಇದೇನು, ಯಾಕಾಗಿ ಆಗ್ತದೆ, ಯಾವ ಸದುಪಯೋಗವನ್ನು ಪಡ್ಕೊಳ್ತಾರೆ. ಅದು ಔಷಧೀಯ ಗುಣ ಇರ್ಬೋದು, ಆಹಾರದ ವಸ್ತುಗಳಿರ್ಬೋದು, ಮೇಕಪ್ಗೆ ಸಂಬಂಧಪಟ್ಟದಿರ್ಬೋದು, ಮಕ್ಕಳ ಆಟಿಕೆಯ ಸಾಮಾನುಗಳಿರ್ಬೋದು, ಬೇರೆ ಬೇರೆ ಬಟ್ಟೆಗಳಿರ್ಬೋದು, ಬೇರೆ ಬೇರೆ ನಾನು ಗಮನಿಸ್ತಾ ಇದ್ದೇನೆ. ಈ ಎಲ್ಲ ವಸ್ತುಗಳು ಇಲ್ಲಿ ವಿಟ್ಲಕ್ಕೆ ಬರುವಾಗ ಅವರು ಮನಸ್ಸು ಮಾಡಿರ್ತಾರೆ. ವಿಟ್ಲದ ಒಳ್ಳೆಯ ಗ್ರಾಹಕರಿದ್ದಾರೆ, ನಮ್ಮ ವಸ್ತುಗಳಿಗೆ ಒಳ್ಳೆಯ ಡಿಮಾಂಡ್ ಆಗ್ತದೆ, ಈ ಒಳ್ಳೆ ರೀತಿಯ ಮಾರಾಟ ಆಗ್ತದೆ ಅಂತ ಹೇಳುವ ನಂಬಿಕೆಯಲ್ಲಿ ಅವರು ಬಂದಿರ್ತಾರೆ. ಆ ದೃಷ್ಟಿಯಲ್ಲಿ ಆ ವಸ್ತುಗಳು ಒಳ್ಳೆಯದಿದೆ ಅಂತ ಹೇಳುವ ನಂಬಿಕೆಯಲ್ಲಿ ಅವರು ಬಂದಿರ್ತಾರೆ. ಬೇರೆ ಬೇರೆ ಕಡೆಗಳಲ್ಲಿ ವ್ಯಾಪಾರ ಮಾಡಿಕೊಂಡು ಅದರ ಲಾಭ ಮತ್ತು ಜನರಿಗೆ ಸದುಪಯೋಗ ಪ್ರಯೋಜನ ಆಗಿರುವ ದೃಷ್ಟಿಯಲ್ಲಿ ಅವರು ಇವತ್ತು ಆ ವಸ್ತುಗಳನ್ನು ತಂದಿರ್ತಾರೆ. ಆ ದೃಷ್ಟಿಯಲ್ಲಿ ನಾನು ಹೇಳುವಂಥದ್ದು ಎಲ್ಲ ವಿಶ್ವದ ಈ ಭಾಗದ ಪರಿಸರದ ಎಲ್ಲ ಜನ ಈ ಮೇಳಕ್ಕೊಮ್ಮೆ ಬನ್ನಿ, ಹಲಸನ್ನೊಮ್ಮೆ ನೋಡಿ, ಮಾವನ್ನೊಮ್ಮೆ ನೋಡಿ, ಅಥವಾ ಎಲ್ಲ ವಸ್ತುಗಳನ್ನು ಒಮ್ಮೆ ನೋಡಿ, ನಿಮಗೆ ಯಾವುದು ಅವಶ್ಯಕತೆ ಇದೆ, ಯಾವುದನ್ನು ಯಾವ ರೀತಿಯ ಪ್ರಯೋಜನ ಅದರಲ್ಲಿದೆ, ಬೇರೆ ಬೇರೆ ವಿಭಿನ್ನವಾದ ಪ್ರಯೋಜನಗಳಿರುವಂಥ ವಸ್ತುಗಳಿದೆ, ಅದನ್ನು ನೋಡಿಕೊಂಡು ಅದರ ಬೆಲೆಯು ಇಲ್ಲಿ ಅವರು ಹೆಚ್ಚಿಗೆ ಮಾಡುವುದಿಲ್ಲ. ನಿಗದಿತವಾದ ಬೆಲೆಯಲ್ಲಿ, ಎಲ್ಲರಿಗೂ ಕೈಗೆ ಎಟುಕುವ ಬೆಲೆಯಲ್ಲಿ ಯಾವುದೇ ವಸ್ತುವನ್ನು ಕೊಡಲಿಕ್ಕೆ ಅವರು ತಯಾರಿದ್ದಾರೆ. ಹಾಗಾಗಿ ಆ ಸಂಘಟಕರ ಉದ್ದೇಶವೂ ಅಷ್ಟೇ. ನಮಗೆ ಸಂಘಟಕರಿಗೆ ಇಂಥ ಯೋಜನೆಗಳ, ಇಂಥ ವ್ಯಾಪಾರಗಳ ಮಾಹಿತಿ ಇದ್ದು ಒಂದು ಒಳ್ಳೆಯ ಇಂಥ ಜೋಡಣೆಯನ್ನು ಈ ಭಾಗದಲ್ಲಿ ಮಾಡಿದರೆ ಈ ಭಾಗದ ಜನರಿಗೆ ಪ್ರಯೋಜನ ಆಗ್ತದೆ ಅಂತ ಹೇಳುವ ದೃಷ್ಟಿಯಲ್ಲಿ ಅವರು ಇದನ್ನೆಲ್ಲ ಒಂದು ಒಳ್ಳೆಯ ರೀತಿಯಲ್ಲಿ ಸಂಘಟನೆ ಮಾಡಿರ್ತಾರೆ. ಆ ದೃಷ್ಟಿಯಲ್ಲಿ ನಾನು ಹೆಚ್ಚು ಮಾತಾಡಲಿಕ್ಕೆ ಹೋಗೋದಿಲ್ಲ. ನಿಮ್ಮ ಬಗ್ಗೆ ಮಾತಾಡಲಿಕ್ಕೆ ತುಂಬ ಮಾತಾಡಲಿಕ್ಕೆ ಇರ್ಬೋದು, ಆದರೆ ಇನ್ನಷ್ಟು ನಮ್ಮ ಡಾಕ್ಟರು ಈಗಾಗಲೇ ಸ್ವಲ್ಪ ಹೊತ್ತು ನಾನು ಬರುವಾಗ ತಡ ಆಯಿತು, ಅದಕ್ಕಾಗಿ ಕ್ಷಮೆಯನ್ನು ಕೇಳುತ್ತಾ ಮತ್ತೆ ಡಾಕ್ಟರು ನಮ್ಮ ಬಗ್ಗೆ ಮಾತಾಡಲಿಕ್ಕಿದ್ದಾರೆ. ಹಾಗಾಗಿ ನಾನು ಒಟ್ಟಿನಲ್ಲಿ ನನ್ನ ಆಶೆ ಏನು ಅಂತ ಹೇಳಿದರೆ, ನನ್ನ ಮೂಲಕ ಉದ್ಘಾಟನೆಗೊಂಡಂಥ, ನಾವೆಲ್ಲ ಇಂದು ಉದ್ಘಾಟಿಸಿದಂಥ ಈ ಮೇಳ ಈ ಭಾಗದ ಎಲ್ಲ ಜನರಿಗೆ ಸದುಪಯೋಗ ಆಗಲಿ, ಎಲ್ಲ ವ್ಯಾಪಾರಸ್ಥರಿಗೆ ಒಳ್ಳೆಯ ವ್ಯಾಪಾರ ಆಗಲಿ, ಗ್ರಾಹಕರಿಗೆ ಸಂತೋಷವನ್ನು ನೀಡಲಿ, ಎಲ್ಲರಿಗೂ ಇನ್ನೊಮ್ಮೆ ಯಾವಾಗ ಮೇಳ ಅಂತ ಕೇಳುವ ರೀತಿಯಲ್ಲಿ ಆಗಲಿ, ಹಲಸಿಗೆ ಹೆಚ್ಚಿಗೆ ಬೇಡಿಕೆ ಬರಲಿ, ಮಾವನ್ನು ಹೆಚ್ಚಾಗಿ ಖರೀದಿಸುವಂತೆ ಆಗಲಿ. ಆ ದೃಷ್ಟಿಯಲ್ಲಿ ಪುತ್ತೂರಲ್ಲಿ ನಾನು ಇಂಥ ಮೇಳವನ್ನು ಉದ್ಘಾಟನೆ ಮಾಡಿ ಆ ಕಾರ್ಯಕ್ರಮದಲ್ಲಿ ಉಪಸ್ಥಿತಿಯಿದ್ದು ಯಶಸ್ವಿಯಾಗಿ ನಡೆದಿದೆ. ಬಹಳ ಜನ ಮೆಚ್ಚುಗೆಯನ್ನು ವ್ಯಕ್ತಪಡಿಸಿ ಪುತ್ತೂರಿನಲ್ಲಿ ಆದ ಮೇಳ ಅದು ವರ್ಷಪ್ರತಿಗೆ ಆಗ್ತಾ ಇದೆ. ಅದೇ ರೀತಿ ವಿಟ್ಲದಲ್ಲಿ ಇವತ್ತು ಆಗ್ತಾ ಇರುವಂಥ ಮೇಳವು ಮತ್ತೆ ಯಾವಾಗ ಮೇಳ ಅಂತ ಕೇಳುವ ರೀತಿಯಲ್ಲಿ ಹಲಸು ಹಾಗೂ ಮಾವು ಜೊತೆಗೆ ಎಲ್ಲ ನಿಮ್ಮ ವಸ್ತುಗಳಿಗೆ ಒಳ್ಳೆಯ ಬೇಡಿಕೆ ಬರಲಿ ಅಂತ ಹೇಳಿ ಈ ಕಾರ್ಯಕ್ರಮಕ್ಕೆ ಶುಭವನ್ನು ಹಾರೈಸ್ತಾ ಇದೆ. ನಾವು ಈ ದೇವರಿಗೆ ವಂದನೆಗಳು. ಈಗ ನಮ್ಮ ಮಾಜಿ ರಾಜ್ಯಪಾಲರಾದ ಡಾಕ್ಟರ್ ಗಿ ಪ್ರಕಾಶ್ ಅವರು ಹಿತವಚನವನ್ನು ಮಾಡಬೇಕಾಗಿದೆ. ಟೀಮ್ ಉಭ ರಾಜೇಶ್ ಪ್ರಭುಗಳ ಮೂಲಕ ಉಪ್ಪಿನಗಡಿಯಿಂದ ವಿಟ್ಲಕ್ಕೆ ಬಂದು
ಇಲ್ಲಿ ಆಯೋಜಿಸಿರುವಂತಹ ಈ ಕೃಷಿ ಮೇಳ ಮತ್ತು ಪ್ರದರ್ಶನ ಇದರ ಸಭಾ ಕಾರ್ಯಕ್ರಮದ ಉದ್ಘಾಟಕರಾದ ಹಿರಿಯರಾದ ನಾವು ಹೇಮಂತ್ ಶೆಟ್ಟಿಯವರೇ, ಈ ಕಾರ್ಯಕ್ರಮದ ಆಯೋಜನೆಯಲ್ಲಿ ಪ್ರಮುಖ ಪಾತ್ರವನ್ನು ವಹಿಸಿದ ಲಯನ್ಸಿನ ಮಾಜಿ PRO ಸುದರ್ಶನ್ ಪಡಿಯಾರ್ ಅವರೇ, JC ಅಧ್ಯಕ್ಷರಾದ ಸಂದೀಪ್ ಅವರೇ, ದಿನಕರ್ ಅವರೇ, ಅದೇ ರೀತಿ ಟೀಮ್ ಪುಣ್ಯಕೋಟಿಯ ಜಿತೇಶ್ ಅವರೇ ಮತ್ತು ಇಲ್ಲಿ ನೆರೆದಿರುವಂಥ ಎಲ್ಲ ಗ್ರಾಹಕರೇ ಮತ್ತು ಈ ಪ್ರದರ್ಶನದಲ್ಲಿ ಭಾಗವಹಿಸುತ್ತಿರುವ ಎಲ್ಲ ಈ ವ್ಯಾಪಾರಸ್ಥರೇ, ಕೇಳಿ ಕೇಳಿ ಬಿಟ್ಲ ಅನ್ನುವಂಥದ್ದು ಒಂದು ಕೃಷಿ ಪ್ರಧಾನವಾದ ಕ್ಷೇತ್ರ. ಇಲ್ಲಿ ಕೃಷಿಗೆ ಸಂಬಂಧಪಟ್ಟ ಅನೇಕ ವಿಚಾರಗಳನ್ನು ಜನಗಳು ತಿಳ್ಕೊಂಡಿರ್ಬೋದು, ಇನ್ನು ಹೆಚ್ಚಿನ ವಿಚಾರಗಳನ್ನು ತಿಳ್ಕೊಳ್ಳಿಕ್ಕೆ ಬಾಕಿ ಇರ್ಬೋದು. ಕೃಷಿಗೆ ಸಂಬಂಧಪಟ್ಟ ಅದಕ್ಕೆ ಬೇಕಾಗುವ ಸಲಕರಣೆಗಳು ಮತ್ತು ರೋಗಗಳನ್ನು ತಡೆಗಟ್ಟುವ ನಿಟ್ಟಿನಲ್ಲಿ ಬೇಕಾಗುವಂತಹ ಉಪಕರಣಗಳು ಮತ್ತು ಆರೋಗ್ಯಕ್ಕೆ ಸಂಬಂಧಪಟ್ಟ ಉಪಕರಣಗಳು, ತಿಂಡಿ ತಿನಿಸುಗಳು, ಇದರ ಪರಿಚಯವನ್ನು ಈ ಪ್ರದರ್ಶನದ ಮೂಲಕ ಇಲ್ಲಿ 3 ದಿನ ಆಯೋಜಿಸಿದ್ದಾರೆ. ಖಂಡಿತವಾಗಿಯೂ ಕೃಷಿಯ ಪರಿಚಯ ಇದ್ದರೂ ಕೂಡ ಮಾಹಿತಿಗಳ ಕೊರತೆ ಇರ್ತದೆ. ನಾವು ಒಂದು ಅಂಗಡಿಗೆ ಹೋಗಿ ಒಂದು ವಸ್ತುವನ್ನು ಖರೀದಿಸುವಾಗ ಅದರ ಬಗ್ಗೆ ತಿಳ್ಕೊಳ್ಳಿಕ್ಕೆ ಸಮಯ ಸಿಗುವುದಿಲ್ಲ. ಇಲ್ಲಿ ಸಮಯ ಮಾಡಿಕೊಂಡು ಬಂದು ತಮಗೆ ತಮ್ಮ ಪ್ರಾಡಕ್ಟಿನ ಬಗ್ಗೆ ಸವಿವರವಾಗಿ ತಿಳಿಸಿ ಅದರ ಪ್ರಯೋಜನವನ್ನು ಪಡೆಯಲಿಕ್ಕೆ ಇಲ್ಲಿ ಆಯೋಜನೆ ಮಾಡಿದ್ದಾರೆ. ಕೃಷಿಗೆ ಸಂಬಂಧಪಟ್ಟಾಗೆ, ಆರೋಗ್ಯಕ್ಕೆ ಸಂಬಂಧಪಟ್ಟಾಗೆ ಎಲ್ಲವೂ ಒಂದೇ ಸೂರಿನಡಿಗೆ ಸಿಗುವ ಸುಸಂದರ್ಭ ಇದು 2ನೇ ಬಾರಿಗೆ. ಮೊದಲನೇ ಸರಿ ಇಲ್ಲಿ ಮತ್ತೊಂದು ಕೃಷಿ ಮೇಳ ಆಗಿತ್ತು. ಇದೇ ಥರ ಅದು ಕೂಡ ಉತ್ತಮವಾಗಿ ಮೂಡಿ ಬಂದಿತ್ತು. ಖಂಡಿತವಾಗಿಯೂ ಗ್ರಾಹಕರು ಅತ್ಯಂತ ಕಡಿಮೆ ದರದಲ್ಲಿ ಗುಣಮಟ್ಟದ ವಸ್ತುಗಳನ್ನು ಇಲ್ಲಿಂದ ಪಡ್ಕೊಂಡು ಮತ್ತೊಂದು ಕಡೆಗೆ ಹೋಗಿ ಈ ಒಂದು ಪ್ರದರ್ಶನದಲ್ಲಿ ತೆಗೆದುಕೊಂಡಂತಹ ವಸ್ತು ಅನ್ನುವಂಥ ನಿಟ್ಟಿನಲ್ಲಿ ಆ ಇಂಪ್ರೆಷನ್ ಮೂಡುವ ಹಾಗೆ ಆಗಲಿ. ನಿಮಗೆಲ್ಲರಿಗೂ, ಗ್ರಾಹಕರಿಗೂ, ಅದನ್ನು ಕೊಡುವಂಥ ಅದರ ಮಾಲಕರಿಗೂ ಎಲ್ಲರಿಗೂ ಶುಭವನ್ನು ಕೋರುತ್ತಾ ರಾಜೇಶ್ ಪ್ರಭುಗಳ ಅವರ ತಂಡಕ್ಕೆ ಮತ್ತೊಮ್ಮೆ ಅಭಿನಂದನೆಗಳನ್ನು ಸಲ್ಲಿಸ್ತಾರೆ. ಹಾಗೆ ವೇದಿಕೆಯಲ್ಲಿರುವ ದಿನಕರ ಅವರು, ಜಿತೇಶ್ ಕುಳಾರ್, ಎಲ್ಲರೂ, ಸಂದೀಪ್, ಎಲ್ಲರೂ ನಮಗೆ ಶುಭವನ್ನು ಈ ಸಂದರ್ಭದಲ್ಲಿ ಹಾರೈಸಿ, ಈಗ ಕೊನೆಯದಾಗಿ ಧನ್ಯವಾದ JCI ಅಧ್ಯಕ್ಷರಾಗಿರುವ ಸಂದೀಪ್ ಇವರಿಂದ. ಹಲಸು ಮತ್ತು ಮಾವಮೇಳ ಈ ಕಾರ್ಯಕ್ರಮವನ್ನು ಉದ್ಘಾಟಿಸಿದಂತಹ ನಮ್ಮೆಲ್ಲರ ನೆಚ್ಚಿನ ನಾಯಕರಾದಂತಹ ಕಾವು ಶ್ರೀ ಹೇಮನಾಥ ಶೆಟ್ಟಿ ಸರ್, ಸಂಚಾಲಕರು ರಾಮಕೃಷ್ಣ ಸರ್ ಇವರಿಗೆ ಟಿ ಉಬಾರ್ ಹಾಗೂ JCI ತಂಡದ ಪರವಾಗಿ ತುಂಬು ಹೃದಯದ ಧನ್ಯವಾದಗಳನ್ನು ಸಮರ್ಪಿಸಿದ್ದಾರೆ. ಇವರಿಗೆ ಟಿ ಉಬಾರ್ನ ಸಂಚಾಲಕರು ಸ್ಮರಣಿಕೆ ನೀಡಿ ಗೌರವಿಸಬೇಕಾಗಿ ಕೇಳಿಕೊಳ್ತಾರೆ. ಉಪಸ್ಥಿತರಿರುವ ಟಿ ಪುಣ್ಯಕೋಟಿಯ ಜಿತೇಶ್ ತಮಗೂ ಕೂಡ ಮನದಾಳದ ಅಭಿನಂದನೆಗಳು ಸಲ್ಲಿಸ್ತಾ ಇದ್ದಾರೆ. ಹಾಗೆಯೇ ಈ ಕಾರ್ಯಕ್ರಮವನ್ನು ಆಯೋಜಿಸಿದ ಟಿ ಉಬರ್ನ ರಾಜೇಶ್ ಬಾಬು, ರಾಕೇಶ್ ಬಾಬು ತಮಗೂ ಕೂಡ JCI ತಂಡದ ಪರವಾಗಿ ತುಂಬ ಹೃದಯದ ಧನ್ಯವಾದಗಳನ್ನು ಸಲ್ಲಿಸ್ತಾ ಇದ್ದಾರೆ. ತುಂಬ ಶ್ರಮಪಟ್ಟಿದ್ದಾರೆ ಈ ಒಂದು ಕಾರ್ಯಕ್ರಮವನ್ನು ಆಯೋಜಿಸಲಿಕ್ಕೆ. ಹಾಗೆಯೇ ಇಲ್ಲಿ ಅತ್ಯಂತ ಹೆಚ್ಚಿನ ಸಂಖ್ಯೆಯಲ್ಲಿ ಸ್ಟಾಲ್ಗಳನ್ನು ಹಾಕಿದಂತಹ ಸ್ಟಾಲ್ನ ಓನರ್ನವರಿಗೂ ಕೂಡ ನಾವು ಟಿ ಉಬರ್ ಪರವಾಗಿ ತುಂಬ ಹೃದಯದ ಕೃತಜ್ಞತೆಗಳನ್ನು ಸಲ್ಲಿಸ್ತಾ ಇದ್ದೇನೆ. ಹಾಗೆ ಈ ಸ್ಥಳಾವಕಾಶವನ್ನು ಮಾಡಿಕೊಟ್ಟಂತಹ ಜೈಲ್ ಆಡಿಟ್ ಅವರ ಮಾಲಕರಿಗೂ ಕೂಡ ತುಂಬ ಹೃದಯದ ಧನ್ಯವಾದಗಳನ್ನು ಸಲ್ಲಿಸ್ತಾ ಇದ್ದೇನೆ. ಥ್ಯಾಂಕ್ ಯು.